ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಅರ್ಕ ಅನುಗ್ರಹ ಆಸ್ಪತ್ರೆ ಬಗ್ಗೆ ಮಾತಾಡೋಣ. ಅವರು ನೀಡುವ ಭರವಸೆಗಳೇನು, ಅವರ ವಿಶೇಷತೆಗಳೇನು, ಅವರ ಬಗ್ಗೆ ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿಯನ್ನೇ ಆಧರಿಸಿ ಈ ಆಸ್ಪತ್ರೆಯ ಒಂದು ಚಿತ್ರಣವನ್ನು ಒಟ್ಟಾಗಿ ಕಟ್ಟಿಕೊಡೋಣ. ಯಾವುದೇ ಸಂಸ್ಥೆಯ ಮೂಲತತ್ವ ಅದರ ಧ್ಯೇಯ ವಾಕ್ಯದಲ್ಲಿ ಅಡಗಿರುತ್ತೆ ಅಲ್ವಾ? ಹಾಗೆಯೇ ಈ ಆಸ್ಪತ್ರೆಯ ವೆಬ್ಸೈಟ್ನ ಮುಖಪುಟದಲ್ಲೇ ಕಾಣುವ ಈ ಒಂದು ಸಾಲು ನೋಡಿ: ಕರುಣಾಮಯಿ ಆರೈಕೆಯೊಂದಿಗೆ ಆಧುನಿಕ ಚಿಕಿತ್ಸೆ. ಇದು ಕೇವಲ ಒಂದು ವಾಕ್ಯವಲ್ಲ, ಇದು ಅವರ ಸಂಪೂರ್ಣ ದೃಷ್ಟಿಕೋನಕ್ಕೆ ಬುನಾದಿ ಇದ್ದಾಗೆ. ಆ ಧ್ಯೇಯವಾಕ್ಯವನ್ನು ಇನ್ನಷ್ಟು ವಿವರಿಸಿ ನೋಡಿದ್ರೆ, ರೋಗಿಗಳ ಚೇತರಿಕೆ ಸುರಕ್ಷಿತವಾಗಿ, ಯಾವುದೇ ತೊಂದರೆಯಿಲ್ಲದೆ ಮತ್ತು ಮುಖ್ಯವಾಗಿ ಒತ್ತಡರಹಿತವಾಗಿರಬೇಕು ಅನ್ನೋದೇ ಈ ಆಸ್ಪತ್ರೆಯ ಪರಮ ಗುರಿಯಂತೆ ಕಾಣುತ್ತೆ. ಸರಿ, ಈ ಗುರಿಯನ್ನು ತಲುಪಲು ಅವರು ಏನು ಮಾಡುತ್ತಾರೆ? ಅವರ ಕಾರ್ಯಶೈಲಿಯಲ್ಲಿ 4 ಮುಖ್ಯ ಸ್ತಂಭಗಳಿವೆ. ಮೊದಲನೆಯದಾಗಿ ಪರಿಣಿತ ಶಸ್ತ್ರಚಿಕಿತ್ಸಕರು, ಎರಡನೆಯದಾಗಿ ಸಮಗ್ರ ಆರೈಕೆ, ಮೂರನೆಯದಾಗಿ ಇಂಟಿಗ್ರೇಟಿವ್ ಮೆಡಿಸಿನ್, ಅದರ ಬಗ್ಗೆ ಮುಂದೆ ಮಾತಾಡೋಣ, ಮತ್ತು ಕೊನೆಯದಾಗಿ ವಿಮಾ ಬೆಂಬಲ. ಹಾಗಾದ್ರೆ ಈ ಆಸ್ಪತ್ರೆಯ ವಿಶ್ವಾಸಾರ್ಹತೆಯ ಮೂಲ ಎಲ್ಲಿದೆ? ಅದರ ಹಿಂದಿರುವ ಶಕ್ತಿ ಯಾವುದು? ಅದು ಬೇರೇನೂ ಅಲ್ಲ, ಸಂಸ್ಥಾಪಕ ವೈದ್ಯರ ದಶಕಗಳ ಅಪಾರ ಅನುಭವ. ಹೌದು, ಇಲ್ಲಿ ಇಬ್ರು ಸಂಸ್ಥಾಪಕರಿದ್ದಾರೆ, ಡಾಕ್ಟರ್ ರಮೇಶ್ ಮಕಂ ಮತ್ತು ಡಾಕ್ಟರ್ ಸರಸ್ವತಿ ರಮೇಶ್. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಇಬ್ಬರ ಪರಿಣತಿಯು ಪರಸ್ಪರ ಪೂರಕವಾಗಿದೆ. ಡಾಕ್ಟರ್ ರಮೇಶ್ ಅವರು ಕನಿಷ್ಠ ಆಕ್ರಮಣಕಾರಿ ಅಂದ್ರೆ ಕಡಿಮೆ ಗಾಯ ಮಾಡಿ ಮಾಡುವ ಶಸ್ತ್ರಚಿಕಿತ್ಸೆಯಲ್ಲಿ ಪ್ರವರ್ತಕರಾಗಿದ್ದಾರೆ. ಮತ್ತೊಂದೆಡೆ ಡಾಕ್ಟರ್ ಸರಸ್ವತಿ ಅವರು ಸುಧಾರಿತ ಲ್ಯಾಪ್ರೋಸ್ಕೋಪಿಕ್ ಸ್ತ್ರೀರೋಗಶಾಸ್ತ್ರದ ಜೊತೆಗೆ ಸಮಗ್ರ ಸ್ವಾಸ್ಥ್ಯದ ಮೇಲೆ ಗಮನ ಹರಿಸ್ತಾರೆ. ಇವರಿಬ್ಬರ ಅನುಭವವನ್ನು ಸೇರಿಸಿದರೆ ಅದು ಬೆಂಗಳೂರು ಕ್ಷೇತ್ರದಲ್ಲಿ 30 ವರ್ಷಗಳಿಗೂ ಹೆಚ್ಚು. ಇದೊಂದು ಸಣ್ಣ ವಿಷಯವಲ್ಲ, ಇದು ಆರೋಗ್ಯ ಕ್ಷೇತ್ರದ ಮೇಲಿನ ಅವರ ದೀರ್ಘಕಾಲದ ಬದ್ಧತೆಯನ್ನು ತೋರಿಸುತ್ತೆ. ಅಷ್ಟೇ ಅಲ್ಲ, ಅವರ ಪ್ರಭಾವ ಕೇವಲ ರೋಗಿಗಳಿಗೆ ಸೀಮಿತವಾಗಿಲ್ಲ. ಡಾಕ್ಟರ್ ರಮೇಶ್ ಮಕಂ ಅವರು ತಮ್ಮದೇ ತರಬೇತಿ ಸಂಸ್ಥೆಯ ಮೂಲಕ ವಿಶ್ವಾದ್ಯಂತ ಸುಮಾರು 16,000ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸಕರಿಗೆ ತರಬೇತಿ ನೀಡಿದ್ದಾರೆ. ಯೋಚನೆ ಮಾಡಿ, ಅದು ಎಷ್ಟು ಜನರ ಕೌಶಲ್ಯವನ್ನು ಬೆಳೆಸಿರಬಹುದು. ಇನ್ನೊಂದು ಕಡೆ ಡಾಕ್ಟರ್ ಸರಸ್ವತಿ ರಮೇಶ್ ಅವರ ಅನುಭವವನ್ನು ಸಂಖ್ಯೆಗಳಲ್ಲಿ ನೋಡೋದಾದ್ರೆ, ಅವರು 3,000ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಇದು ಅವರ ಕೆಲಸದ ವ್ಯಾಪ್ತಿಯನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ನೆನ್ಪಿದ್ಯಾ, ನಾವು ಮೊದಲಿಗೆ 4 ಸ್ತಂಭಗಳಲ್ಲಿ ಇಂಟಿಗ್ರೇಟಿವ್ ಮೆಡಿಸಿನ್ ಅಂತ ಹೇಳಿದ್ವಿ. ಈಗ ಅದರ ಬಗ್ಗೆ ಸ್ವಲ್ಪ ಹೆಚ್ಚು ತಿಳಿದುಕೊಳ್ಳೋಣ. ಇದೇ ಆಸ್ಪತ್ರೆಯ ತತ್ವಶಾಸ್ತ್ರದ ಒಂದು ಪ್ರಮುಖ ಭಾಗ. ಹಾಗಂದ್ರೆ ಇಂಟಿಗ್ರೇಟಿವ್ ಮೆಡಿಸಿನ್ ಅಂದ್ರೆ ಏನು? ಇದು ಕೇವಲ ಒಂದು ರೋಗ ಬಂತು ಅಂತ ಅದಕ್ಕೆ ಮಾತ್ರ ಚಿಕಿತ್ಸೆ ಕೊಡುವುದಲ್ಲ. ಇದರ ಅರ್ಥ ಆಧುನಿಕ ವೈದ್ಯಕೀಯವನ್ನು ನಮ್ಮ ಯೋಗ, ಪ್ರಕೃತಿ ಚಿಕಿತ್ಸೆಯಂತಹ ಸಮಗ್ರ ಸ್ವಾಸ್ಥ್ಯ ಪದ್ಧತಿಗಳ ಜೊತೆ ಬೆರೆಸುವುದು. ಯಾಕೆ? ಚೇತರಿಕೆ ವೇಗವಾಗಿ ಆಗಲಿ ಮತ್ತು ದೀರ್ಘಕಾಲದ ಆರೋಗ್ಯ ಸಿಗಲಿ ಅನ್ನೋದೇ ಇದರ ಉದ್ದೇಶ. ಹಾಗಾಗಿ ಇದನ್ನು 2 ಮುಖ್ಯ ಭಾಗಗಳಾಗಿ ನೋಡಬಹುದು. ಒಂದು ಕಡೆ ಅಡ್ವಾನ್ಸ್ಡ್ ಸರ್ಜಿಕಲ್ ಕೇರ್ ಇದೆ, ಅಂದರೆ ಕನಿಷ್ಠ ಆಕ್ರಮಣಕಾರಿ ತಂತ್ರಗಳು, ಕಡಿಮೆ ಗಾಯ, ಬೇಗ ಚೇತರಿಕೆ. ಮತ್ತೊಂದು ಕಡೆ ಸಮಗ್ರ ಸ್ವಾಸ್ಥ್ಯ, ಅಂದರೆ ಯೋಗ, ಪ್ರಕೃತಿ ಚಿಕಿತ್ಸೆ ಮತ್ತು ರೋಗ ಬರದ ಹಾಗೆ ನೋಡಿಕೊಳ್ಳುವ ತಡೆಗಟ್ಟುವ ಔಷಧ. ಇವೆರಡನ್ನೂ ಸಮತೋಲನದಲ್ಲಿ ತೆಗೆದುಕೊಂಡು ಹೋಗುವುದು. ಪರಿಣತಿ ಇದೆ, ತತ್ವಶಾಸ್ತ್ರ ಇದೆ, ಆದ್ರೆ ಆರೈಕೆಗೆ ಬೇಕಾದ ಮೂಲ ಸೌಕರ್ಯ ಹೇಗಿದೆ ಅದನ್ನೂ ಒಂದ್ಸಲ ನೋಡೋಣ. ಇವರ ಕೆಲವು ಮುಖ್ಯ ಸೌಲಭ್ಯಗಳು ಹೇಗಿವೆ ಅಂದರೆ, ಸುರಕ್ಷಿತತೆಗಾಗಿ ಸುಸಜ್ಜಿತ ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಗಂಭೀರ ಪರಿಸ್ಥಿತಿಗಳಲ್ಲಿ ನಿರಂತರ ಆರೈಕೆಗಾಗಿ ಐಸಿಯು, ಹಾಗೆಯೇ ತುರ್ತು ಸಂದರ್ಭಗಳಲ್ಲಿ ಬೇಗ ತಲುಪಲು 24/7 ಆಂಬ್ಯುಲೆನ್ಸ್ ಸೇವೆ. ಪ್ರತಿಯೊಂದು ಸೌಲಭ್ಯವೂ ರೋಗಿಯನ್ನು ಮನಸ್ಸಲ್ಲಿ ಇಟ್ಟುಕೊಂಡು ರೂಪಿಸಿದಂತಿದೆ. ಚಿಕಿತ್ಸೆಯ ಜೊತೆಗೆ ಬರುವ ಇನ್ನೊಂದು ದೊಡ್ಡ ಚಿಂತೆ ಅಂದ್ರೆ ಹಣಕಾಸಿನ ವಿಷಯ ಅಲ್ವಾ? ಅದಕ್ಕೂ ಕೂಡ ಇವರು ಪರಿಹಾರ ನೀಡ್ತಾರೆ. ವಿಮಾ ಪ್ರಕ್ರಿಯೆಯಲ್ಲಿ ಪೂರ್ತಿ ಸಹಾಯ ಮಾಡೋದಾಗಿ ಹೇಳ್ಕೊಳ್ತಾರೆ. ಪೇಪರ್ ವರ್ಕ್ನಿಂದ ಹಿಡಿದು ಯಾವುದೇ ಗುಪ್ತ ಶುಲ್ಕಗಳಿಲ್ಲದೆ ಎಲ್ಲವೂ ಪಾರದರ್ಶಕವಾಗಿರುತ್ತೆ ಅನ್ನೋದು ಇವರ ಮಾತು. ಇದೆಲ್ಲವೂ ಸರಿ, ಅನುಭವ ಇದೆ, ಸೌಲಭ್ಯಗಳಿವೆ. ಆದ್ರೆ ಕೊನೆಗೆ ಒಂದು ಆಸ್ಪತ್ರೆಯ ಯಶಸ್ಸನ್ನು ಅಳೆಯುವುದು ಎಲ್ಲಿಂದ? ಅದು ಅಲ್ಲಿ ಚೇತರಿಕೆ ಪಡೆದವರ ಮಾತುಗಳಿಂದ ಅಲ್ವಾ? ಬನ್ನಿ ಅದನ್ನು ಕೇಳೋಣ. ಒಬ್ಬ ರೋಗಿಯ ಮಾತುಗಳನ್ನೇ ಕೇಳಿ. ಡಾಕ್ಟರ್ ರಮೇಶ್ ಮಕಂ ಅವರ ಕೌಶಲ್ಯಪೂರ್ಣ ಕೈಗಳು ಮತ್ತು ಕರುಣಾಮಯಿ ದೃಷ್ಟಿಕೋನಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಈ ಮಾತು ಕೇಳಿದಾಗ ನಮ್ಮ ಮೊದಲನೇ ಸ್ಲೈಡ್ನಲ್ಲಿದ್ದ ಆಧುನಿಕ ಚಿಕಿತ್ಸೆ ಮತ್ತು ಕರುಣಾಮಯಿ ಆರೈಕೆ ಎರಡೂ ಸೇರಿದಂತೆ ಅನಿಸೋದಿಲ್ವೇ? ಇನ್ನೊಬ್ಬರು ಹೇಳಿರುವ ಮಾತನ್ನು ನೋಡಿ, ಅವರು ಯಾವಾಗಲೂ ನಗುತ್ತಿರುತ್ತಾರೆ ಮತ್ತು ಪೋಷಕರು ಹೇಳುವುದನ್ನು ತಾಳ್ಮೆಯಿಂದ ಕೇಳುತ್ತಾರೆ. ಇದು ಎಷ್ಟು ಸಣ್ಣ ವಿಷಯ ಅನಿಸಬಹುದು, ಆದರೆ ರೋಗಿಗೆ ಅದು ಕೊಡುವ ಧೈರ್ಯ ಬಹಳ ದೊಡ್ಡದು.
ಮತ್ತು ಕೊನೆಗೆ ಇದು ಕೇವಲ ವೈದ್ಯರ ಬಗ್ಗೆ ಮಾತ್ರ ಅಲ್ಲ, ಎಲ್ಲ ಸಿಬ್ಬಂದಿ ತುಂಬಾ ಸಹಕಾರಿಯಾಗಿದ್ದಾರೆಯೇ. ಈ ಒಂದು ಮಾತು ಆರೈಕೆ ಅನ್ನೋದು ಒಂದು ಟೀಮ್ ವರ್ಕ್ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ಹಾಗಿದ್ರೆ ಇವೆಲ್ಲ ವಿಷಯಗಳನ್ನು ನೋಡಿದ ಮೇಲೆ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಬರುತ್ತೆ. ನಿಜವಾದ ಕರುಣಾಮಯಿ ಆರೋಗ್ಯ ಸೇವೆ ಅಂದ್ರೆ ಏನು? ಅದು ಕೇವಲ ಹೈಟೆಕ್ ತಂತ್ರಜ್ಞಾನವಾ, ಅಥವಾ ಅಪಾರ ಅನುಭವವಾ, ಅಥವಾ ಆ ಒಂದು ಮಾನವೀಯ ಸ್ಪರ್ಶವಾ? ಬಹುಶಃ ಇವೆಲ್ಲವೂ ಸೇರಿ ಸಿಗುವುದೇ ನಿಜವಾದ ಆರೈಕೆ ಅನಿಸುತ್ತೆ. ಈ ಯೋಚನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ.